ವಿಧಾನಸಭೆಯಲ್ಲಿಂದು ಹಲವು ಮಹತ್ವದ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ. ಸಭೆ ಆರಂಭವಾಗುತ್ತಿದ್ದಂತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್.ಕೆ. ಪಾಟೀಲ್ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ರಿಜಿಸ್ಟರ್ ಆದವು ಭಾಳ ದೊಡ್ಡ ಬೆಳವಣಿಗೆ. ಆದರೆ ಭಾರಿ ನೋವಿನ ಸಂಗತಿ ಅಂದರೆ which is challenge to all those Sauharda cooperators and also to the Sauharda Federation. 6546 ರಿಜಿಸ್ಟರ್ ಆಗಿದ್ರೆ 958 they are already liquidated or they are under process of liquidation. ಈ ಹಿಂದೆ ಕೋಟ್ಯಾನು ಕೋಟಿ ವಿಧೇಯಕ ಕುರಿತು ಶಾಸಕರಾದ ಸಿಎನ್ ಬಾಲಕೃಷ್ಣ, ಅರವಿಂದ ಬೆಲ್ಲದ್, ಯಶ್ಪಾಲ್ ಸುವರ್ಣ ಮುಂತಾದವರು ತಮ್ಮ ಅಭಿಪ್ರಾಯ ಹಾಗೂ ವಿಶ್ಲೇಷಣೆ ನೀಡಿದರು. ಕಾಯ್ದೆನಲ್ಲಿ ಅದು ಇನ್ಕ್ಲೂಡ್ ಆಗಿರಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಪ್ರತಿ 3 ವರ್ಷಕ್ಕಂತಂದ್ರೆ ನಿಮ್ಗೆ ಗೊತ್ತೈತಿ, ಕೋಆಪರೇಟಿವ್ ಆಡಿಟ್ ಅಥವಾ ಇವ್ರ ಆಡಿಟ್ ಅವ್ರು ಬಂದಾಗ ಇವ್ರಿಗೇನು ಮಾಡ್ತಾರೆ, ಅಲ್ಲಿ ರೊಕ್ಕ ಕೊಟ್ಟು ಕಳಿಸ್ತಾರೆ ಅವ್ರಿಗೆ. ಸುಮ್ಮನೆ ಅಡಿಷನಲ್ ಕರಪ್ಷನ್ಗೆ ಇದೊಂದು ಅವಕಾಶ ಆಗ್ತೈತಿ. ಕಂಪ್ಲೇಂಟ್ ಇದ್ದಾಗ ಅವಾಗ ಅಡಿಷನಲ್ ಹೆಂಗಿದ್ರು ನೀವು ಇದನ್ನ ಚೆಕ್ ಮಾಡ್ಸಕ್ಕೆ ಬರ್ತೈತಿ. ಇದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತೇನೆ. ಅದರಿಂದಾಗಿ ಅವರು ಲೋನಲ್ಲಿ ಜಾಸ್ತಿ ಮಾಡ್ತಾರೆ. ಲೋನಲ್ಲಿ ಜಾಸ್ತಿ ಮಾಡಿದ್ರೆ ಜನರು ಸೌಹಾರ್ದದಲ್ಲಿ ಲೋನ್ ತಗೊಳ್ಳಿಕ್ಕೆ ಹೋಗುದಿಲ್ಲ. ಅದರಿಂದಾಗಿ 2 ವಿಚಾರಗಳನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿ RBI ವ್ಯಾಪ್ತಿ ಬರುವಂತ ಯಾವುದೇ ಪಟ್ಟಣ ಸಹಕಾರಿ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕಿಗೆ ಕೂಡ ಅವರಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ SLR ಅದನ್ನು ರಿಸರ್ವ್ ಇಡಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಬಳಿಕ ವಿಧೇಯಕವನ್ನು ಧ್ವನಿಮತದಿಂದ ಅಂಗೀಕರಿಸಲಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆ ಹಾಗೂ ಹೊಸ ಪ್ರದೇಶಗಳ ಸೇರ್ಪಡೆ ಕುರಿತ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಂಡಿಸಿದಾಗ ವಿರೋಧ ಪಕ್ಷದ ಶಾಸಕರುಗಳು ಏರಿದ ಧ್ವನಿಯಲ್ಲಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಸ್ಪಷ್ಟನೆ ಕೋರಿದರು. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಬಿ. ಸುರೇಶ್ ಕುಮಾರ್, ಸಿ.ಕೆ. ರಾಮಮೂರ್ತಿ ಮತ್ತಿತರರು ಹಲವು ವಿಚಾರಗಳ ಬಗ್ಗೆ ಗಮನ ಸೆಳೆದು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ಭಾಗಗಳಾಗಿ ವಿಂಗಡಿಸಿರುವುದು ಹಲವು ಹಂತಗಳಲ್ಲಿ ಅವೈಜ್ಞಾನಿಕ ನಿಲುವು ಎನಿಸುತ್ತದೆ. ಜನಸಂಖ್ಯೆ ಮತ್ತು ಸಂಪನ್ಮೂಲ ಹಂಚಿಕೆ ಅಸಮತೋಲ ಎದ್ದು ಕಾಣುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಸಲ್ಲಿಸುವುದು ಅಂತ ಇತ್ತು. ಇನ್ಮೇಲೆ GBA will not interfere in this. It will be purely left to the respective corporations. ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ 73 ಸಂವಿಧಾನದಲ್ಲಿ 73 ಮತ್ತು 74ರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ. ವಿಶೇಷವಾಗಿ 74ರ ವಿಚಾರ ನಾನು ಈಗ ಮಾತಾಡಬೇಕು ಅಂದ್ರೆ ತಿದ್ದುಪಡಿ ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಡೆವಲಪ್ಮೆಂಟ್ ಗಲಾಟೆಗಳಾಗುತ್ತೆ. ಈಗ ಡೆಲ್ಲಿನಲ್ಲಿ ಗ್ರೇಟರ್ ಡೆಲ್ಲಿ ಮಾಡಿ ಫೇಲ್ಯೂರ್ ಆಗಿದ್ದೇವೆ. ಬಾಂಬೆದಲ್ಲಿ ಗ್ರೇಟರ್ ಬಾಂಬೆ ಮಾಡಿ ಫೇಲ್ಯೂರ್ ಆಗಿದೆ. ಡೆವಲಪ್ಮೆಂಟ್ ಬಹಳ ಸಮಸ್ಯೆ ಆಗುತ್ತೆ. ಬಳಿಕ ಸಭೆ ವಿಧೇಯಕವನ್ನು ಧ್ವನಿಮತದಿಂದ ಅಂಗೀಕರಿಸಿತು. ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. 4 ಬಾರಿ ಮುಖ್ಯಮಂತ್ರಿ. ಇದೇ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಂಡಿಸಿದ ಕರ್ನಾಟಕ ಅತ್ಯವಶ್ಯಕ ಸೇವೆಗಳ ನಿರ್ವಹಣೆ ತಿದ್ದುಪಡಿ ವಿಧೇಯಕಕ್ಕೂ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆಯಿತು. 13 ಸಂಘ ಸಂಸ್ಥೆಗಳಿದೆ. ಯಾವ ಸಮಸ್ಯೆಗಳು ಬಂದರೂ ಕೂಡ 13 ಟೀಮ್ನ ಕರೆದು ಗ್ರೀವೆನ್ಸಸ್ ಅವ್ರದೆಲ್ಲ ಕೂಡ ಕೇಳಿ 13 ಇದೆಯಾ? 13 ಇದೆ. 96ರಿಂದ ಎಲೆಕ್ಷನ್ಸ್ ಆಗಿಲ್ಲ. ತಿದ್ದುಪಡಿ 10 ವರ್ಷ ಮಾಡೋದು
ಮತ್ತು 25 ಮೇ ಅಂತ ರೆಟ್ರಾಸ್ಪೆಕ್ಟಿವ್ ಅನುಮೋದನೆ ಮಾಡಬೇಕು ಅಂತ ಕೇಳಿ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ 2025ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇದು ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇರೋದು ಸಭಾಧ್ಯಕ್ಷ. ಆದ್ರಿಂದ ಇದು ಬಡವರಿಗೆ ಅನುಕೂಲ ಆಗ್ತದೆ ಸಭಾಧ್ಯಕ್ಷ. ಆದ್ರಿಂದ ಇದನ್ನ ಮಾನ್ಯ ಸದಸ್ಯರು ಈ ಪ್ರಸ್ತಾವನೆಯನ್ನ ಒಪ್ಕೋಬೇಕು ಅಂತ ನಾನು ಮಾನ್ಯ ಸದಸ್ಯರಲ್ಲಿ ಕೇಳ್ಕೊತಾ ಇದ್ದೀನಿ ಸಭಾಧ್ಯಕ್ಷ. ವಿಧೇಯಕ ಕುರಿತು ಪರ ವಿರೋಧ ಚರ್ಚೆ ನಡೆಯಿತು.